ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನೇಮಕಾತಿ ಪತ್ರಗಳ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಕ್ಷೇತ್ರದ ಕಚೇರಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ 12 ವಾರ್ಡ್ಗಳ ಪುರುಷ ಮತ್ತು ಮಹಿಳಾ ಅಧ್ಯಕ್ಷರು ಸೇರಿದಂತೆ ವಿಭಿನ್ನ ಘಟಕಗಳ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಎಚ್.ಎಂ. ರಮೇಶ್ ಗೌಡರು, ಶ್ರೀ ಟಿ. ತಿಮ್ಮೇಗೌಡರು, ಶ್ರೀಮತಿ ಶೈಲಾ ಸಂತೋಜಿರಾವ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಕೆ.ಎನ್. ದಯಾನಂದ ಮೂರ್ತಿ ಅವರು ವಹಿಸಿದ್ದರು. ಜೆಡಿಎಸ್ ಹಿರಿಯ ಮುಖಂಡರು, ಕಾರ್ಯಕರ್ತರು ಹಾಗೂ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಾನು ಇವತ್ತಿಗೂ ಅದನ್ನೇ ಹೇಳ್ತೀನಿ, ನಮ್ಮ ಸ್ವಂತ ಶಕ್ತಿ ಮೇಲೆ ನಿಮ್ಮ ಶಕ್ತಿ ಮೇಲೆ ನೀವು ಗೆಲ್ಲುವಂಥ ಪ್ರಯತ್ನ. ಕುಮಾರಣ್ಣವರು, ದೇವೇಗೌಡರು ಅಪ್ಪಾಜಿಯವರ ಆಶೀರ್ವಾದ, ರಮೇಶ್ ಗೌಡರು, ನಾವೆಲ್ಲ ಬಂದು ಸದಾ ನಿಮ್ಮ ಜೊತೆಯಲ್ಲಿ ಈ ಒಂದು ಭಾಗದಲ್ಲಿ ಯಾವತ್ತು ಯಾವ ಏರಿಯಾಗೆ ಬರಬೇಕು, ಎಲ್ಲಿ ಏನು ಕ್ಯಾಂಪೇನ್ ಮಾಡಬೇಕು ಎಲ್ಲನೂ ನಾವು ಸಹಕಾರ ಕೊಡ್ತೀವಿ. ನೀವು ವೈಯಕ್ತಿಕವಾಗಿ ಅದನ್ನು ರೂಢಿಸ್ಕೋಬೇಕು. ಯಾರೋ ಒಬ್ಬರು ಮುಲಾಜ್ಗೆ ಹೋಗೋದನ್ನ ಫಸ್ಟ್ ಬಿಡಿ. ಪಕ್ಷ ತಂದೆ ತಾಯಿ ಇದ್ದಂತೆ ಅಂತ ಒಂದು ಕೆಲಸನ ಮಾಡೋದಕ್ಕೆ ಎಲ್ಲರೂ ಕಂಕಣಬದ್ಧರಾಗಿ ಇವತ್ತಿಂದ ಕೆಲಸ ಮಾಡಿ ಇವತ್ತೇನು ನಿಮ್ಗೆ ನೇಮಕಾತಿಗಳನ್ನ ಕೊಡ್ತೀವಿ. ಮತ್ತೆ ಎಲ್ಲ ಪಕ್ಷದ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಮುಖಂಡರುಗಳೇ, ಈಗಾಗಲೇ ಯಶೋಧ ಅವರು, ನಾನು ಪ್ರತಿ ಬಾರಿ ಸಹ ಹೇಳ್ತಾ ಇರ್ತೀನಿ, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಸಭೆ ಆದ್ರೆ ಆ ಸಭೆಗೆ ಗಂಡು ಮಕ್ಕಳಿಗಿಂತ ಒಂದು ಹೆಜ್ಜೆ ಮುಂದಿಟ್ಟು ಅತಿ ಹೆಚ್ಚಿನ ಹೆಣ್ಮಕ್ಳು ಬರ್ತಾ ಇದ್ರು. ನಾನು ಇದನ್ನ ಪ್ರತಿ ಬಾರಿ ಹೇಳ್ತಾ ಇದ್ದೀನಿ. ಪ್ರತಿ ಬಾರಿ ಹೇಳ್ದಂತ ಸಂದರ್ಭದಲ್ಲೂ ಸಹ ನಾನು ನಮ್ಮ ಜಿಬಿಯ ಅಧ್ಯಕ್ಷರಾದಂತ ಶೈಲಜಾರಾವ್ ಅವ್ರಿಗೂ ಸಹ ನಾನು ಬಹಳ ಎಲ್ಲ ರೀತಿಯನ್ನು ಅವ್ರಿಗೆ ಹೇಳ್ತಾ ಇರ್ತೀನಿ, ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡಿ ಅಂತೇಳಿ. ಪಾಪ ಅವರು ಸಹ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇವತ್ತು ಇಷ್ಟೆಲ್ಲ ಆದ್ಯತೆ ಕೊಟ್ಟ ನಂತರನೂ ಸಹ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಹೆಣ್ಮಕ್ಳು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದೀರಿ. ನೀವು ಮೊದಲು ಯಾವ ರೀತಿ ತಮ್ಮಲ್ಲಿ ಏನು ಹೊಂದಾಣಿಕೆ ಇತ್ತು, ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಭಾಗವಹಿಸ್ತಿದ್ರಿ, ಪೂಜ್ಯ ದೇವೇಗೌಡರು ಸಾಹೇಬರ ಅಭಿಮಾನಿಗಳಾಗಿ, ಪಕ್ಷದ ಅಭಿಮಾನಿಗಳಾಗಿ, ಕುಮಾರಣ್ಣವರ ಅಭಿಮಾನಿಗಳಾಗಿ ತಾವೇನು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಬಗ್ಗೆ ಅಭಿಮಾನ ಇಟ್ಕೊಂಡು ತಾವೇನು ಸಂಘಟನೆಗೆ ಒತ್ತು ಕೊಡ್ತಾ ಇದ್ರಿ, ಆ ಮಟ್ಟದ ಒಂದು ಹೊಂದಾಣಿಕೆ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇಲ್ಲ. ನಾನು ಬಹಳ ಬಾರಿ ಹೇಳಿದ್ದೀನಿ, ಅದನ್ನ ದೇವರಾಜಣ್ಣವ್ರ ಲೋಪನೋ, ದಯಾನಂದ ಮೂರ್ತಿಯವ್ರ ಲೋಪನೋ, ಮಹಿಳಾ ಅಧ್ಯಕ್ಷರದು ಲೋಪನೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಇವತ್ತು ನಿಮಗೆ
ಯಾವ ರೀತಿ ಆದ್ರೂ ತಿಳ್ಕೊಬೋದು. ನಿಮ್ಗೇನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಬೋದು. ಏನಾದ್ರೂ ಸಮಸ್ಯೆ ಇದ್ರೆ ಇನ್ನು ಮುಂದಕ್ಕೆ ಆ ರೀತಿ ಆಗ್ಬಾರ್ದು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಹೆಚ್ಚಿನ ಹೆಣ್ಮಕ್ಳು ಏನು ಪಕ್ಷದ ಅಭಿಮಾನದಿಂದ ಭಾಗವಹಿಸ್ತಾ ಇದ್ರಿ, ಮುಂದಿನ ದಿನಗಳಲ್ಲಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಏನು ಸಮಸ್ಯೆ ಇತ್ತು ಅಂತೇಳಿ ನನ್ನ ಹತ್ರ ಹೇಳಿದಿರಿ, ಆ ಸಮಸ್ಯೆಗೆ ನಾನು ಪರಿಹಾರ ಕೊಟ್ಟಿದ್ದೀನಿ. ಆ ಸಮಸ್ಯೆಗೆ ಪರಿಹಾರ ಕೊಟ್ಟ ಮೇಲೂ ನೀವು ಮತ್ತೆ ಇದೇ ರೀತಿ ಹಿಂದೆ ಹೋದ್ರೆ ನಾನು ಮತ್ತೆ ಯಾಕೋ ಎಲ್ಲ ನಾವೇನೋ ತಪ್ಪು ಮಾಡ್ಬಿಟ್ಟಿದ್ರೇನೋ, ನಾವು ಯಾರನ್ನ ಪಕ್ಷದಿಂದ ಆಚೆ ಹಾಕಿದ್ದೀರಿ ಮತ್ತೆ ಅವ್ರನ್ನ ಕರ್ಕೊಂಡ್ ಬರ್ಬೇಕಾಗ್ತದೆ ನೀವು ಸರಿ ಹೋಗ್ಲಿಲ್ಲ ಅಂದ್ರೆ. ಇದನ್ನ ಬಹಳ ಅರ್ಥ ಮಾಡ್ಕೊಳ್ಳಿ. ಸಾರಿಗೆ ಅಧ್ಯಕ್ಷ ತಿಮ್ಮೇಗೌಡರು ಇದ್ದಾರೆ, ನಾನು ಬಹಳ ಜನ ಯಾಕಂತಂದ್ರೆ ನೋಡೋಣ, ನಾನು ಪಕ್ಷದ ವಿಚಾರದಲ್ಲಿ ಸ್ವಲ್ಪ ಕಹಿಯಾಗಿರ್ಬೋದು ನನ್ನ ಮಾತು, ಆದ್ರೆ ಒಂದು ಮಾತನ್ನ ತಿಳ್ಕೊಳ್ಳಿ, ಈ ಪಕ್ಷದಲ್ಲಿ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ, ನಮ್ಮ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರ್ನವರು ಈಗಾಗಲೇ ಅವರು ರಾಜ್ಯದ 30 ಜಿಲ್ಲೆಯಲ್ಲೂ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ. ತಾವು ದಯಮಾಡಿ ಇದನ್ನ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆ, ಬಹಳ ಚೆನ್ನಾಗಿ ಸಭೆ ಮಾಡಿದ್ರು. ಬಹಳ ಜನ, ಒಂದು 500 ಜನ ಹೆಣ್ಣು ಮಕ್ಕಳು ಸೇರಿದ್ರು. ತುಂಬಾ ಚೆನ್ನಾಗಿ ಮಾತಾಡ್ಬಿಟ್ರಣ, ದಯಮಾಡಿ ಕೇಳಿಸ್ಕೊಳ್ಳಿ, ದಯವಿಟ್ಟು ಮಾತಾಡಕ್ಕೆ. ಬಸವನಗುಡಿ ತಿಮ್ಮೇಗೌಡರು ಕಡೆಯಿಂದ ಅತಿ ಹೆಚ್ಚಿನ ಹೆಣ್ಮಕ್ಳು ಬರ್ತಾ ಇರ್ತಕ್ಕಂಥದ್ದು. ನಾನು ನನ್ನನ್ನೇ ಯಾರು ಅಷ್ಟು ಲೆಕ್ಕಾಚಾರ ಮಾಡಕ್ ಹೋಗ್ಬೇಡಿ, ನನಗೆ ಗೊತ್ತಿದೆ. ನಾನು 1998ರಿಂದ ಈ ಪಕ್ಷದಲ್ಲಿ ಇದ್ದೀನಿ. ಯುವ ಘಟಕದ ಅಧ್ಯಕ್ಷನಾಗಿ ಬಹಳ ವರ್ಷ ಕೆಲಸ ಮಾಡಿದ್ದೀನಿ, ಕ್ಷೇತ್ರದ ಅಧ್ಯಕ್ಷನಾಗೂ ಕೆಲಸ ಮಾಡಿದ್ದೀನಿ, ಶಾಸಕನಾಗೂ ಕೆಲಸ ಮಾಡಿದ್ದೀನಿ. ಈಗ ಬೆಂಗಳೂರು ನಗರ ಘಟಕದ ಅಧ್ಯಕ್ಷನಾಗಿ 3 ವರ್ಷ ಪೂರೈಸಿ ಈಗ ಮತ್ತೆ ಏನು ಸರ್ಕಾರ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ, ಮತ್ತೆ ಇವತ್ತೊಂದು ದಿವಸ ಬೆಂಗಳೂರು ನಗರದಲ್ಲಿ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ತುಂಬಬೇಕು ಅಂತೇಳಿ 5 ಭಾಗ ಏನು ಸರ್ಕಾರ ಮಾಡಿದ್ದಾರೆ, 5 ಭಾಗಕ್ಕೂ 5 ಜನ ಅಧ್ಯಕ್ಷಗಳು ಮಾಡಿ ಮತ್ತೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಮತ್ತೆ ನನಗೆ ಗ್ರೇಟರ್ ಬೆಂಗಳೂರಿಗೆ ಮತ್ತೆ ಏನು ನನ್ನ ಅಧ್ಯಕ್ಷರಾಗಿ ಏನು ಪೂಜ್ಯ ದೇವೇಗೌಡ ಸಾಹೇಬರು, ಕುಮಾರಣ್ಣ ಪಕ್ಷ ನನ್ಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ ಮಾತ್ರಕ್ಕೆ ನಾನೇನು ಬಹಳ ದುರಾಂಕಾರದಿಂದ ನಡ್ಕೊಬೇಕು ಅಥವಾ ನನ್ಗೇನು 2 ಕೊಂಬಿದೆ ಅಥವಾ ನಾನೇನು ಎಲ್ಲರ ಮೇಲೆ ನಾನು ಹೇಳಿದ್ದೆ ನಡಿಬೇಕು ಅಂತಲ್ಲ. ಆದ್ರೆ ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟಾಗ ನನ್ನ ಮೇಲೆ ಇನ್ನ ಹೆಚ್ಚಿನ ಒಂದು ನಂಬಿಕೆ ಇದೆ. ನಾನು ಅದಕ್ಕೆ ತಕ್ಕಂಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಕೆಲಸ ಮಾಡಬೇಕಾಗ್ತದೆ. ಆಗಷ್ಟೇ ಗೌರವ ಸಿಗ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಎಲ್ಲ ಕುಮಾರಣ್ಣನ ಅಭಿಮಾನಿಗಳು ಮತ್ತೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ತಾವೆಲ್ಲ ಬಯಸ್ತೀವಿ. ಆದ್ರೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಶಕ್ತಿ ಇರ್ತಕ್ಕಂಥದ್ದು ನಮ್ಮ ಪಕ್ಷಕ್ಕೆ. ಇಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಶಾಸಕರು ಪಕ್ಷ ಬಿಟ್ಟು ಹೋದ್ಮೇಲೆ ಬಹಳ ಜನ ಇವತ್ತು ಅವ್ರ ಜೊತೆ ಅಷ್ಟೆಲ್ಲ ಶಕ್ತಿ ಇದ್ರು ಸಹ ತಾವು ಹೋಗ್ಲಿಲ್ಲ. ಆದ್ರೆ ಇವತ್ತು ನಾವು NDA ಅಂಗಪಕ್ಷವಾಗಿದ್ದೀವಿ. NDA ಅಂಗಪಕ್ಷವಾಗಿದ್ರು ಸಹ ತಾವೆಲ್ಲರೂ NDA ಅಂಗಪಕ್ಷ ಇದ್ದಿದ್ ಮಾತ್ರಕ್ಕೆ ನಮ್ಮ ಪಕ್ಷದ ಸಿದ್ಧಾಂತ ತತ್ವಗಳನ್ನೆಲ್ಲ ಬಿಟ್ಟು ನಾವು ನಮ್ಮ ಅನುಕೂಲ